ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ಎಲ್ಲ ಸಂತರನ್ನ ಮಹಾಂತರನ್ನ ದಾಸಿಯರನ್ನ ಪ್ರಸ್ತುತ ಈ ಕ್ಷೇತ್ರ ಮಹಾದೇವ ಎಷ್ಟೋ ಕಾಲದಿಂದ ಮಹಾದೇವರ 20ನೇ ವರ್ಷದ ಮಹಾದೇವರ ಜಾತ್ರಾ ಮಹೋತ್ಸವವಾಗಿ ಆಗಮಿಸಿದ ವೇದಿಕೆ ಆಚರಿಸಿದ ಎಲ್ಲ ಗಣ್ಯಮಾನ್ಯರೇ, ಮಹಾದೇವರೇ, ಮಾತೆಯರೇ, ಮೂರ್ತಿ ದಂಪತಿಗಳೇ, ಭಾಷಣವಾಗಿ ಸಮೀಪ ಇದೆ. ಕಳೆದ 21 ವರ್ಷದಿಂದ ನಮ್ಮ ಪಟ್ಟಣ ಗ್ರಾಮದ ಎಲ್ಲ ಹಿರಿಯರು, ಎಲ್ಲ ಸಮುದಾಯಗಳು ಪ್ರಕಟದಲ್ಲಿ ಕೆಲಸ ಮಾಡಿದ್ದು ಕೆಲಸ. ಯಾಕಂದ್ರೆ ಮೊದಲೇ ಮುಂಚಿನ ಜಾತಿ ಮಾನವ ಧರ್ಮ ಅದು ಬಿಟ್ಟು ಮಾಡ್ಕೊಂಡಿಲ್ಲ. ಅದು ಜಾತಿ ಜ್ಞಾನ ಕೊಟ್ಟಿದ್ದು ಈ ಎಲ್ಲ ಚರ್ಚೆ ಮಾಡಿದ್ರೆ ದೇವ್ರು ಯಾವ ಜಾತಿವ, ದೇವ್ರ ಜಾತಿ ದೇವ್ರ ಯಾವ ಜಾತಿವ, ನೀವ್ ಯಾವ ಜಾತಿ, ಇವ್ರು ಯಾವ ಜಾತಿ, ಬೇರೆ ಯಾವ ಜಾತಿ, ಅದಕ್ಕೆ ಜಾತಿ ಧರ್ಮ ದೇವ್ರು ಮಾಡಿದ. ಅದಕ್ಕೆ ನಮ್ಮ ಪಟ್ಟಣ ಗ್ರಾಮದಾಗ 21 ವರ್ಷದಿಂದ ಈವರೆಗೆ ಸಮುದಾಯ ಎಲ್ಲ ಒಕ್ಕಟ್ಟು ಕೆಲಸ ಮಾಡಿ ಬಹಳ ಸಂತೋಷ. ಯಾಕಂದ್ರೆ ಈ ತರ ಮಾಡಿದ್ರೆ ಬಹಳ ಕಷ್ಟ ಕಾಲದಾಗ ಜಾತಿ ಹೆಸರಿನ ಕಾಲದಾಗ ಜಾತಿ ವಿಷಯ ಧರ್ಮದ ಅದಕ್ಕೆ ನಾವು ಜಾತಿ ಮಹತ್ವ ಕೊಡಬಾರ್ದು, ಧರ್ಮದ ಮಹತ್ವ ಕೊಡಿ. ಅದು ಕನ್ನಡ ಬಸವಣ್ಣ ಅಂಗೈ ಮಹಾತ್ಮ ಅಂತ ಮಾಡ್ತಾರೆ. ಬಸವಣ್ಣ ಮಹಾನ್ ಹೇಳಿದ್ರೆ ಜಗತ್ತಿನ ಜಾತಿ ಎಲ್ಲ ಜಾತಿ ಮುಂದೆ ಬಸವಣ್ಣ ಮಹಾನ್ ಯಾಕೆ ಜಾತಿ ನಿಂತಿಲ್ಲ. ಅದಕ್ಕೆ ಬಸವಣ್ಣ ಜಾತಿ ಮೇಲೆ ಈ ಕೆಳಬೇಡ ಪದಬೇಡ ವಿಷಯ ನುಡಿದು ಬೇಡ ನುಡಿಯ ಬೇಡ ಅಂಜನಿಗೆ ಅಸಹಿಸ ಬೇಡ ಕನ್ನಡ ಬಳಸಿ ಬೇಡ ಇಂಡಿಯಾ ಜಾತಿ ಇಲ್ಲ. ಅದಕ್ಕೆ ಇದೆಲ್ಲ ಬಂದ್ಬಿಟ್ಟಿಲ್ಲ ಈ ಜಾತಿ ಕಾರ್ಯಕ್ರಮ, ಈ ಧರ್ಮದ ಕಾರ್ಯಕ್ರಮ. ಅದಕ್ಕೆ ನಮ್ಮ ಪ್ರತಿನಿಧಿ ಗ್ರಾಮ ಬಸವಣ್ಣ ಎಲ್ಲ ಸಮುದಾಯ ಎಲ್ಲ ಕಾರ್ಯಕ್ರಮ ಮಾತ್ರ ರಾಮಾಯಣಕ್ಕಿಂತ ಮಹಾಮಾರ್ಗ ಇವತ್ತಿನ ಜೀವನದಲ್ಲಿ ಜಗತ್ತು ಅತಿ ಶಕ್ತಿಶಾಲಿ ದೇವರು ಯಾರಂದ್ರೆ ಅದು ಭಾರತೇಶ್ವರ ಮಹಾಶಕ್ತಿಶಾಲಿ. ಅದಕ್ಕೆ ರಾಮಾಯಣದಾಗ ಲಕ್ಷ್ಮಣ ಮೋಕ್ಷ ಬಿದ್ದಿದ್ದ. ಆಮೇಲೆ ಏನು ವಿಚಾರ ಮಾಡಿದಾಗ ಇನ್ನು ಸಂಜೀವನಿ ಬೇಕಿತ್ತು ಮೊದಲ ಹೇಳಿದ್ರು, ಕಳಿಸಿದ್ರು ಹನುಮಂತನ. ಆ ತಾಕತ್ ಯಾರಿಗೆ ಅದು ಆಕಾಶ ಮಾರ್ಗವಾಗಿ ಸಪ್ತಸಾರಿ ನಾಲ್ಕು ಶಕ್ತಿ ಜಗತ್ತಿಗೆ ಯಾರಿಗೆ ಹನುಮಂತನ ಮಾತು ಮತ್ತೆ ಯಾರಿಗೆ ಕಳಿಸಿದ್ರು. ಹೋದ ಸಂಜೀವಿ ಹೋದ ಸಂಜೀವಿ ಜೊತೆ ಯಾವ ಗೊತ್ತಾಗಲಿಲ್ಲ. ಹುಡುಗಾಡ ಬೇಕಾದ ಸಾಕಿಲ್ಲ ಯಾರು ಲಕ್ಷ್ಮಣ. ಹೀಗಾಗಿ ಹುಡುಗಾಡ ನಮ್ಗೆ ಗೊತ್ತಾಗಿದೆ ಇಡೀ ಪರ್ವತ ಉಂಟಾವ. ಈ ಪರ್ವತದ ಕುಳಿಲ್ಲ ಸಂಜೀವಿ ಪರ್ವತ ಶಕ್ತಿ ಯಾವ್ದೇವ್ರಿಗೆ ಅಂತ ಅಷ್ಟು ಶಕ್ತಿ ಬರ್ತಾವ ಮಾತೇಶ್ವರ. ಅದರಿಂದ ಅವ್ರು ಗ್ರಾಮಗಳು ಬೇಡ ಇದೇ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಹನುಮಂತ ಮಹಾಶಕ್ತಿಶಾಲಿ ದೇವರು, ಜಗತ್ತೊಳಗ ಅತಿ ಮಹಾಶಕ್ತಿಶಾಲಿ ದೇವರು. ಯಾಕಂದ್ರೆ ಎಲ್ಲ ಹೋದರೆ ಅದ್ಭುತ ಧರ್ಮಕ್ಕೆ ಇದ್ದಾಗ ಧರ್ಮಕ್ಕೆ ಬದುಕುವ ಶಕ್ತಿ ಆ ದೇವರಿಗೆ ಕೊಡುತ್ತದೆ. ಅದಕ್ಕೆ ರಾಮ ಹುಟ್ಟಿದ, ಲಕ್ಷ್ಮಣ ಹುಟ್ಟಿದ, ಹನುಮ ಹುಟ್ಟಿದ, ಹಸುರು ಹುಟ್ಟಿದ, ಬುದ್ಧ ಹುಟ್ಟಿದ, ಹಸು ಹುಟ್ಟಿದ, ಅನೇಕ ಜಗತ್ತಿಗೆಲ್ಲ ಹುಟ್ಟಿದ. ಅದಕ್ಕೆ ನಾವು ಜಾತಿಗಿಂತ ಧರ್ಮಕ್ಕೆ ಮಹತ್ವ ಕೊಡಬೇಕಲ್ಲ. ಈ ಜನರನ್ನು ಕುಡಿಯುವಲ್ಲ ಬಹಳ ಸಂತೋಷ ಬರಲ್ಲ. ಬಹಳ ಬದಲಾವಣೆ ಈ ಟೈಮ್ ಮಾಡಿದೆ ಅವರೆಲ್ಲ ಅದಕ್ಕೆ ನೀವು ಹೋದ್ರೆ ಒಂದಾಗಿರ್ಬೇಕಾಗಲ್ಲ. ಗಂಡ ಹೆಂಡತಿ ಒಂದು ಬಂದಿದ್ರೆ ಜನ ಸಾಕಾಗತ್ತ. ಏನು ದಾಸಿಮಯ್ಯ ಮಹಾತ್ಮ ಬಸವಣ್ಣ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಒಂದು ರೂಟ್ ಬಂದಾಗ ವಿಚಾರ ಮಾಡಿದ್ರು. ಸ್ವಲ್ಪ ಮದುವೆ ಮಾಡಬೇಕ ಮಕ್ಕಳು ಹಾಕಿದ್ದಾವ 10 ನಿಮಿಷ ನಮ್ಮತ್ತ ಕಾಲಿಗ ಅವ್ರು ಗಂಡ ಹೆಂಡತಿಗೆ ನಾವು ತಿಂತೀವಿ, ಬಂದವರಿಗೆ ನಮ್ಗೆ ನಾವು ತಿಂತೀವಿ, ಒಬ್ಬರು ತಿಂದು ಬಂದವರಿಗೆ. ಅದಕ್ಕೆ ದೇವರಾಜನಿಗೆ 4 ನಿಮಿಷ ಮಾತಾಡಿದ್ದ ಬಂದಿದ್ರು ನಾವು ಒಬ್ಬರು ಹಂಗಾಗಿ ನಾವು ಭಾವನೆಲ್ಲ ಇಂಪು ಮಾಡ್ತಾರೆ. ಬದಾಗ ದೇವರಾಜನಿಗೆ ಅವ್ರು 4 ನಿಮಿಷ ಮಕ್ಕಳ ಹೇಗಿದ್ದ ಅವ್ರು ಹೇಗೆ ಬಾಯಿಲ್ಲ ಇನ್ನು ಎಲ್ಲಿ ಹರದಕ್ಕೆ ಶಿವನ ಹೋಗ ಅದು ಸೂರ್ಯ ಬೆಳಕಿನ ಶಿವನ ಬೆಳಕ ಅದು ಇನ್ನೂ ವಿಚಾರ ಮಾಡಿ ಹೋಗ್ತದೆ. ಅದಕ್ಕೆ ಇಂಥ ಹೇಳ್ತಿದ್ರೆ ಅದನ್ನು ನಾವು ಮತ್ತೆ ಹಂಗಾಗಿದ್ದಂದ್ರೆ ಅದಕ್ಕೆ ಗಂಡ ಸ್ಥಿತಿಯವ್ರಿಗಂತ ಹೆಂಡತಿ ಮಸೂರಿ ಮಾಡಿದಂತೆ ಗಂಡ ಪಾರ್ವತಿ ಪುರುಷ ಅಲ್ಲ. ಹೀಗೆ ನಮ್ಮ ಬಂಗಾರ ಆಗುದ. ಅದು ಜೀವನ ಸಂಸಾರ ಚೆನ್ನಾಗಿತ್ತಂದ್ರೆ ಒಳ್ಳೇದಾಗ್ತದೆ. ಅದು ಗಂಡನ ಮಕ್ಕಳು ಹೇಳ್ತೀವಿ ಮಾತ್ರ ಸಂಸಾರ ಮಾತಾಡ್ತದೆ. ಈ ಸಂಸಾರ ಅಂತ ಹೇಳಿ ಸಕಾಲ ಪೂಜೆ ಆ ಪೂಜೆ ಏನಾಗುತ್ತೆ ಸಸಾದ ಕಿಂಪು
ಮತ್ತು ಸಂಸಾರ ಅದಕ್ಕೆ ಅದರಿಂದ ಯಾವತ್ತು ಎಲ್ಲ ಕಾಲ ಇಷ್ಟು ಮಂದಿ ಮನೆಯಾಗ ಇಷ್ಟು ಮಂದಿ ಕೂತಾರ ನಾವು ಹೊರಗಾಗಿಲ್ಲ ಅದಕ್ಕೆ ಪಂಚಾಯತ್ ಆಗೋಗ ಎಲ್ಲ ಸಮಾಜದಲ್ಲಿ ಒಗ್ಗಟ್ಟು ಬಂದಾಗ ಅದು ಕೂಡ ಮಾತಿನ ಜಾತ್ರೆ ಮಾಡ್ತೀವಲ್ಲ ಜಾತ್ರೆ ಅಂದ್ರೆ ನಾವು ಹುಟ್ಟಿ ಕೂತಂದ್ರೆ ಜಾತ್ರೆ ಎಲ್ಲಿ ಕೂತೀವಿ ಎಲ್ಲಿ ಬಂದಿವಿ ಏನ್ ತಗೊಂಡ ಜಾತ್ರೆ ಮಾಡಿ ಬಾಕಿ ಬೇರೆ ಏನಿಲ್ಲ ಮಜಾ ಮಾಡ್ಕೊಂಡ ಉನ್ನತ ಜಾತ್ರೆ ಮಾಡ್ತಾರೆ ಅದಕ್ಕೆ ಹುಟ್ಟಿದ ಮೇಲೆ ಸಾಯಿಗಳಿಗೆ ಏನ್ ಕೆಲಸ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಧರ್ಮಕ್ಕೆ ಗುರುವಿಗೆ ಏನ್ ಮಾಡಬೇಕು ವಿಚಾರಗಳಿಗೆ ಜಾತ್ರೆ ಮಾಡ್ತಕ್ಕಂಥದ್ದು ಜಾತ್ರೆ ಉಂಟು ತಿಂದು ಮಜಾ ಮಾಡೋ ಜಾತ್ರೆ ಅಲ್ಲ ಅದಕ್ಕೆ ಬಸವಣ್ಣ ಹೇಳಿದಾಗ ಮತ್ತೆ ಲೋಕಂಬುದು ಮಾಡ್ತೀವಿ ಇನ್ನೊಂದು ಸಾಧ್ಯ ಇನ್ನು ಹುಟ್ಟುವಂತ ವ್ಯಕ್ತಿ ಹುಟ್ಟುವಂತ ನಾಣ್ಯ ಕೊಟ್ಟಿನ ವ್ಯಕ್ತಿ ಇರಬಾರ್ದು ಸಾತ್ವಿಕವಾಗಿರಬೇಕು ಅದಕ್ಕೆ ಸ್ವರ್ಗದಲ್ಲಿ ಯಾರು ಬೆಳೆಯುವ ಯಾರು ಯಾರು ನಾವು ಯಾರು ಯಾರು ಹೋಗಿಲ್ಲ ಅದಕ್ಕೆ ನಾವು ಹೇಳ್ತಕ್ಕಂಥ ಸುಖಾತ್ಮಿಕ ಶಿವಂತ ಯಾರು ಯಾರು ಹುಡುಗ ಇಲ್ಲ ಇಲ್ಲ ಅದಕ್ಕೆ ನಾವ ಕೆಲಸ ಮಾಡಿದ ಊರಾಗ ಏನಪ್ಪ ಮಾತೃ ಜಾತ್ರೆ ಏನ್ ಕೆಲಸ ಮಾಡಿದಪ್ಪ ಅದ್ಭುತ ಕೆಲಸ ಮಾಡಿದ್ರು ನಾವ ಸತ್ತ ಹೋಗ್ಕೊಂಡ ಏನ್ ಕೆಲಸ ಇರ್ತಿದ್ದಪ್ಪ ನಮ್ಮ ಕೆಲಸ ತಂದ್ರು ನಮ್ಮ ದೀಪ ಅದೊಂದು ಜನ ಹಾಕಿದ್ರೆ ಅವನ ಕೆಲಸ ಯಾರು ಹೋಗಿಲ್ಲ ಇದು ಕೆಲಸ ಬಂದಿರ್ತಾರ ಯಾವ ಮಾಡಕ್ಕಿಲ್ಲ ಮಾತು ಸರಿ ಇಲ್ಲ ನಾವು ಸತ್ತಾಗ ಅದಕ್ಕೆ ಮತ್ತೆ ನೋಡ್ಕೊಂಬುದಕ್ಕಂತ ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲವರಯ್ಯ ಇಲ್ಲಿ ಅಲ್ಲಿಯೂ ಸಲ್ಲವರಯ್ಯ ಇಲ್ಲಿ ಹೋಗಾಗ್ಬೇಕು ಇಲ್ಲಿ ಯಾರು ಹೋಗಾಗ್ತೀವಿ ಅವ್ರು ದೇವರಿಗೆ ಇಲ್ಲಿ ಬೇಡಾಗಿದ್ದೀವಿ ಬೆಳಗ್ಗೆ ಸಮಾಜದ ಅವ್ರು ದೇವರಿಗೆ ಅದಕ್ಕೆ ಅದರಿಂದ ಜಾತ್ರೆ ಮಾಡುವ ಉದ್ದೇಶ ಜೀವನ ಪಾರು ಮಾಡ್ಕೊಳ್ಳಿಕ್ಕೆ ಹುಟ್ಟಿದ ಹುಟ್ಟಿಗೆ ಮನೆ ಮನೆ ಹುಡುಗ ಅದಕ್ಕೆ ಎಲ್ಲರೂ ನಾವು ನಲ್ಲೆಲ್ಲರೂ ಕೊಟ್ಟು ಎಷ್ಟೊಂದು ಬರೋದ್ರಿಂದ ನಾವು ಅದು ಹುಟ್ಟಿದ ಕೆಲಸ ಮಾಡಬೇಕು ಈ ಪದ್ಧತಿ ಒಳ್ಳೆ ಕೆಲಸ ಮಾಡ್ಬೋದು ಜಾತ್ರೆ ಮಾಡ್ಬೇಕು ದೊಡ್ಡ ಕೆಲಸ ಸಾಮಿ ಮದುವೆ ಮಾಡ್ಕೊಡ್ತೀವಿ ಪ್ರಸಾದ ಕೊಡ್ತೀವಿ ಮೂರು ಶಾಂತಿ ಆಗುತ್ತೆ ಮನಸ್ಸು ಶಾಂತಿ ಆಗುತ್ತೆ ಎಲ್ಲಾ ದೇವರು ಶಾಂತಿ ಆಗುತ್ತೆ ಅದಕ್ಕೆ ಅದರಿಂದ ಮೂರು ಶಾಂತಿ ಮನಸ್ಸಾಂತಿ ಧರ್ಮ ಶಾಂತಿ ಅದಕ್ಕೆ ಇವೆಲ್ಲ ಕಾರ್ಯಕ್ರಮ ಬೇಕಾಗಿದೆ ಅದಕ್ಕೆ ಅದರಿಂದ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಮೂರು ಒಳ್ಳೆದಾಗ್ತದೆ ಮೂರ ಕಾರ್ಯಕ್ರಮ ಇರಬಾರ್ದು ಜಾತಿಯನ್ನು ಮಾಡಬಾರ್ದು ಏನು ಮಾಡಬಾರ್ದು ಅದಕ್ಕೆ ಜಾತಿ ವಿಷಯ ಧರ್ಮದ ಮುಖ ಅದಕ್ಕೆ ಎಲ್ಲ ಊರಾಗ ಎಲ್ಲ ಸಮುದಾಯ ನಮ್ಮ ಎಲ್ಲ ನಮ್ಮವರ ನಮ್ಮವ ಇವ ನಮ್ಮವೇ ಕೂಡ ಜೀವನ ಮಾಡುವುದು ಅದಕ್ಕೆ ಮಾಡ್ಬಿಡ್ತೀವಿ ಇದಕ್ಕೆ ಗಣ್ಯ ಕೂತಾರಿದ್ರು ಈಗ ಆಚೆ ಕೇಳ್ತಿಲ್ಲ ಅವ್ರಿಗೆ ಒಂದು ಬಂಡೆ ಬಂಡೆನ ಆ ಬಂಡೆ ಯಾಕೆ ಇರುತ್ತೆ ಎರಡು ಆಚೆ ಕೂಡ ಆ ಬಂಡೆ ಯಾಕೆ ಇರ್ತಾರ ಇರ್ತಾರ ನಮಗೆ ಗೊತ್ತಿದೆ ಇದರಿಂದ ನೀವು ಬುದ್ಧಿ ಆ ಕಡೆ ಈ ಕಡೆ ಆ ಕಡೆ ಜಾಗದ ಬುದ್ಧಿ ಇಲ್ಲಿ ಮ್ಯಾಗ ಇನ್ನು ಹೆಚ್ಚು ಮಾತ್ರ ನೋಡಬೇಡ ಅಂತ ಬಂಡೆ ಅದಕ್ಕೆ ಕುದುರೆ ಕುದುರೆ ಆ ಕುದುರೆ ಮುಂದೆ ವಾಚ ಆಗ್ತದ ಅದಕ್ಕೆ ಆ ಕುದುರೆ ಕಣ್ಣಿನ ಹಿಂದೆ ಕಟ್ಟಿರ್ತಾರೆ ಯಾಕಂದ್ರೆ ಆ ಕುದುರೆ ಮುಂದೆ ವಾಚ ಆಗ್ತದ ಆ ಕೈಗೆ ಹೀಗೆ ಸೀದಾ ಗಾಡಿ ಸೀದಾ ದಾಟಿ ಕಟ್ಟಿರ್ತಾರೆ ಕುದುರೆಗೆ ನಿಮಗ ನೀವಿನ್ನಾಗ ಆ ಗಡಿ ಗಡ್ನಾಗ ನೋಡಬಾರ್ದು ಇನ್ನು ಹೆಂಗೆ ಬಿಟ್ಟು ಮಾತ್ರ ನೋಡಿ ಎಲ್ಲರೂ ಕಲಿತ ಸಂಬಂಧ ದೊಡ್ಡ ಮಾಡಿ ನೀವು ಬಾಳ್ ಬಂಗಾರ ಅದಕ್ಕೆ ಹೆಂಡತಿ ಮಕ್ಕಳಂತ ಗಂಡ ಮಕ್ಕಳು ಹೇಳ್ತೀವಿ ಕೇಳಿ ಕಿಸ ನಾನೇ ಕೇಳಿ ನೀವು ಬಂಗಾರ ಮನುಷ್ಯ ಅದು ಮನುಷ್ಯ ಅಂದಿ ಮಾಡಿದ ಕಂಡು ಸಂಸಾರ ಕಂಡು ಅದಕ್ಕೆ ಯಾವ್ದು ಮಿತ್ರವಾಗಿ ಕಣ್ಣು ಬರಲ್ಲ ಅತ್ತಿ ಮಾವನವರು ಈಗ ಮಗಳ ಸಿಗಬೇಕು ಅಂದ ಮಾತ್ರ ಬಹಳ ಮಗಳ ಚಂದ ಸಂಸಾರ ಇನ್ನು ಅವ್ರ ಬೀಳ್ಸ ಅಂತಂದ್ರೆ ಅದು ಬೀಳ್ಸ ಹೋಗ್ಬಿಡ್ತದ ಅದಕ್ಕೆ ಅದ್ರ ಇಲ್ಲ ಸಂತೋಷ ಮಹಾ ಒಳ್ಳೆಯದು ಕೇಳಿದ ಆಚರಣೆ ಸಂಸಾರ ಹೇಗಿತ್ತು ಹೊಸ ಸಂಸಾರ ಹೇಗಿತ್ತು ನಿಮ್ಮ ಸಂಸಾರ ಹೇಗಾಗಿ ನೋಡ್ಬರ್ತಾರಲ್ಲ ಸಂಸಾರ ಸುಖ ಬೇಕಾಗಿತ್ತಂದ್ರ ಇಬ್ರು ಒಂದೇ ಇರ್ಬೇಕು ಮನಸ್ಸು ಒಂದಿರ್ಬೇಕು ಸ್ವರ ಇರ್ಬೇಕು ಅಂತ ಮಾತ್ರ ಬಹಳ ಒಳ್ಳೆಯದಾಗ್ತದ ಅದಕ್ಕೆ ಧರ್ಮ ಯಾಕೆ ಬೇಕಂದ್ರೆ ಧರ್ಮ ಸಾಧ್ಯ ಮತ್ತು ಪ್ರಾಣಾಂತದ ಇದೀಗ ಮನುಷ್ಯ ಸಾಧ್ಯದ ಅದಕ್ಕೆ ಆಧ್ಯಾತ್ಮಿಕ ಸಂಸಾರ ಬೇರೆ ಲೌಕಿಕ ಸಂಸಾರ ಬೇರೆ ಇದು ಲೌಕಿಕ ಸಂಸಾರ ಇದು ಆಧ್ಯಾತ್ಮಿಕ ಸಂಸಾರ ಹೇಗಿರ್ತದೆ ಇದೊಂದು ವಿಚಿತ್ರ ಸಂಸಾರವ ಶ್ರೀ ಗುರುಗಳು ಶಿಷ್ಯರ ಹೆಂಡತಿಯ ಹಸ್ತ ಸಂಯೋಗ ಕೂಡಲು ಕರಣ ಬದಲಿ ಷಡಕ್ಷರ ಮಂತ್ರ ವಿವಿಧ ಚಲನೆ ಆಗಲು ನಮಗೋಸ್ಕರಾಗಿ ಕಂದರಂತ ಯೋಗಿಯಿಂದ ಲಿಂಗವೆಂಬ ಮಗನನ್ನು
ಅನೇಕ ಇದು ಆಧ್ಯಾತ್ಮ ಸಂಸಾರ ಅದಕ್ಕಂತದ್ದು ಇದರಿಂದ ಭಾಳ ಬಂಗಾರಪ್ಪ ಸಂತೋಷ ನಮ್ಮ ಪಂಚ ಎಲ್ಲಾ ಸಮುದಾಯ ಎಲ್ಲ ಹಿಡ್ಕೊಂಡು ವರ್ಷ ಜಾತ್ರೆ ಮಾಡಿದೆ ಹನುಮಪ್ಪ ಜಾತ್ರೆ. ಅದಕ್ಕೆ ಹನುಮಪ್ಪ ಜಾತ್ರೆ ಒಂದಲ್ಲ, ನಾನು ಎಷ್ಟು ಮಂದಿ ಬಿಡುವಲ್ಲ, ನಮ್ಮೆಲ್ಲಾರು ಒಂದು ಜಾತ್ರೆ ಐತಿ, ಎಲ್ಲರ ಜಾತ್ರೆ. ಆ ಜಾತ್ರೆ ಹೋದಾಗ ಏನು ಏನ್ ಮಾಡಿದ್ವಿ, ಧರ್ಮಕ್ಕೆ ಏನ್ ಮಾಡಿದ್ವಿ, ಸಮಾಜಕ್ಕೆ ಏನ್ ಮಾಡಿದ್ವಿ, ನನ್ನ ವಿಚಾರ ಮಾಡಿದ್ವಿ. ಜಾತ್ರೆ ಜಾತ್ರೆ ಮುಗಿದ ಜಾತ್ರೆ ಅದಕ್ಕೆ ಎಲ್ಲಿಗೆ ಬಂದೀಗ ಏನ್ ಮಾಡಿ, ಸಮಾಜಕ್ಕೆ ಧರ್ಮಕ್ಕೆ ಏನ್ ಮಾಡಿ, ಬಡವರಿಗೆ ಏನ್ ಮಾಡಿ, ಏನು ವಿಚಾರ ಏನ್ ಮಾಡಿದ್ವಿ, ಎಲ್ಲಿ ಬಂದೀಗ ನೆರೆಗಣ್ಣಗೆ ತೆರೆಗಣ್ಣಗೆ ಶರೀರ ಕೂಡು ಹೋಗೋದನ್ನ ಅದನ್ನ ಹೋಗಿ ಗಂಡುವಾಗಿ ಅಲ್ಲಿಗೆ ಹಂಗ ಆಗೋದನ್ನ ಕಾಲಗಳಿಗೆ ಕೋಲು ಹಿಡಿಯೋದನ್ನ ಒಪ್ಪಿನ ಬಾಕು ಮನೆಯದನ್ನ ಮೃತ್ಯು ಮುಟ್ಟದನ್ನ ಮೃತ್ಯು ಬಿಡಿಸಿ ನಮ್ಮ ಕೂಡದ ಬಗ್ಗೆ ಅಲ್ಲ ಈ ಕಬಾಯಿ ಜರಿಗಳವು ಕೈಯಾಗ ಹಿಡಿದಿ ಇದು ಬಗ್ಗೆ ಬರ್ಯೋ ಇದು ಬಂದು ಬರ್ಯೋ ಅಲ್ಲಿಗೆ ಹಂಗ ಆಗೋದನ್ನ ಒಳ್ಳೆ ಕೆಲಸ ಮಾಡ್ತಾ ಧರ್ಮ ಸಿದ್ಧಾಂತ ಇರ್ತದೆ. ಎಲ್ಲಾ ಸಮಯದಲ್ಲಿ ಸೇರಿ ಒಳ್ಳೆ ಕೆಲಸ ಮಾಡಿ ಬಹಳ ಸಂತೋಷ ಮಾಡ ಸಮಯ ಒಬ್ಬರು ಕಾರ್ಯದಿಂದ ಮುಂಜೆ 9 ಮಧ್ಯಾಹ್ನ 3 ಗಂಟೆ ಆಗೈತಿ. ಮುಂಜೆ 9 ಮಧ್ಯಾಹ್ನ 3 ಗಂಟೆ ಆಗೈತಿ. ಅವ್ರು 1 3 4 ಪಾಪ ಎಲ್ಲ ಬಿಟ್ಟು ಹೆಚ್ಚು ಮಾತಾಡೋದಿಲ್ಲ. ಅದಕ್ಕೆ